ಹಲೋ ಎವ್ರಿವನ್, ಇವತ್ತು ನಾವು ತಳಿಯಂಡ ಮಾಲ್ ಟ್ರೆಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಟ್ರೆಕ್ ಐ ಥಿಂಕ್ ಮಡಿಕೇರಿಯಲ್ಲಿ ಹೈಯೆಸ್ಟ್ ಪೀಕ್ ಪಾಯಿಂಟ್ ಆ್ಯಂಡ್ ಕರ್ನಾಟಕದಲ್ಲಿ ಥರ್ಡ್ ಹೈಯೆಸ್ಟ್ ಪೀಕ್ ಪಾಯಿಂಟ್. ಇಟ್ಸ್ ಅರೌಂಡ್ 12 ಕಿಲೋಮೀಟರ್ಸ್ ಇನ್ ಟೋಟಲ್. ನೋಡೋಣ ಹೇಗಿದೆ ಅಂತ ಲೆಕ್ಸಿ. ನಾವು ಲಾಸ್ಟ್ 3 ಟ್ರೆಕ್ಸ್ ಸಂಡೇಸ್ ಮಾಡಿದ್ದು. ಐ ಥಿಂಕ್ ಕ್ರೌಡ್ ಮಿನಿಮಮ್ ಇತ್ತು, ನಾಟ್ ಶೋರ್. ಬಟ್ ಈ ಸರಿ ವೀಕ್ ಡೇ ಟ್ರೆಕ್ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಮಂಡೇ ಜಸ್ಟ್ ಐ ಥಿಂಕ್ ಅರಣ್ಯ ವಿಹಾರ ವೆಬ್ಸೈಟಲ್ಲಿ ಚೆಕ್ ಮಾಡಿದ ಪ್ರಕಾರ ವಿ ಆರ್ ಜಸ್ಟ್ 6 ಮೆಂಬರ್ಸ್. ನಾವಿಬ್ಬರು ಬಿಟ್ಬಿಟ್ಟು ಪ್ರಾಬ್ಲಿ 4 ಜನ ಇದ್ದಾರೆ. ಆ್ಯಂಡ್ ವಿ ಆರ್ starting our weekday trek today. And I'm Girish here. ಅಲ್ಲಿ ಬರ್ತಾ ಇದ್ದಾರೆ ನಮ್ಮ ಮಿಸ್ಟರ್ ವಿಜಯ್ ಮಹಾಂತೇಶ್ ಅವರು. ಟ್ರೆಕ್ ಕಂಪನಿ ಬ್ರೋ. ಆ್ಯಂಡ್ ನಾನು ರಿಸರ್ಚ್ ಮಾಡಿದ ಪ್ರಕಾರ ಮುಂಚೆ ಇಲ್ಲಿ ಕ್ಯಾಂಪಿಂಗ್ ಇತ್ತು, ಅರೌಂಡ್ 24 ಕಿಲೋಮೀಟರ್ಸ್ ಇನ್ ಟೋಟಲ್. ಸೊ 12 ಕಿಲೋಮೀಟರ್ಸ್ ಒನ್ ಸೈಡ್ ಕ್ಯಾಂಪ್ ಮಾಡಿಬಿಟ್ಟು ವಾಪಸ್ ನೆಕ್ಸ್ಟ್ ಡೇ 12 ಕಿಲೋಮೀಟರ್ಸ್ ಬರ್ತಾಯಿದ್ರು. ಬಟ್ ಈಗ ಗೌರ್ಮೆಂಟ್ ಅಂಡರ್ಟೇಕನ್ ಆದಮೇಲೆ ಅರಣ್ಯ ವಿಹಾರದವರು ಏನು ಮಾಡಿದ್ದಾರೆ ಅಂದರೆ ಎಲ್ಲ ಕಡೆ ಎಲ್ಲ ಟ್ರೆಕ್ಕಿಂಗ್ ಸ್ಪಾಟ್ಸಲ್ಲೂ ಕ್ಯಾಂಪಿಂಗ್ ಬ್ಯಾನ್ ಮಾಡಿದ್ದಾರೆ. ನಾವು ಇಟ್ಸ್ ರೆಡ್ಯೂಸ್ ಟು 12 ಕಿಲೋಮೀಟರ್ಸ್ ಇನ್ ಟೋಟಲ್. ಲೆಟ್ಸ್ ಸಿ ಹೌ ಡಿಫಿಕಲ್ಟ್ ಇಟ್ ಈಸ್. ಎಲಿಫೆಂಟ್ ಕ್ರಾಸಿಂಗ್ ಏರಿಯಾ ಅಂತ ಬೇರೆ ಹಾಕಿದ್ದಾರೆ, ಒಂದಾದ್ರೂ ಸಿಗಲಿ. ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದಾಗೆ ಹಿಂಗೆ ಇಷ್ಟೊಂದು ಲಾಂಗ್ ಹೋಗ್ತೀವಿ, ಇಷ್ಟೊಂದು ಎಕ್ಸೈಟೆಡ್ ಆಗಿರ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅಲ್ವಾ. ಬೆಂಗಳೂರಲ್ಲಿ ಸುಮ್ಮನೆ ಶಾರ್ಟ್ ಟ್ರೆಕ್ಸ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಅದಾದಮೇಲೆ ಯಾವುದು ಫಸ್ಟ್ಗೆ ಬಂಡಾಜೆಯಿಂದ ಉರ್ದುಂಬಿಸಿದ್ನಲ್ಲ ನಾನು ನಿಮಗೆ. ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಎರಡು ಕ್ಯಾನ್ಸಲ್ ಹಂಗಂದ್ರೆ ಯಾವುದು ಥ್ಯಾಂಕ್ಫುಲ್ ಅಲ್ವಾ? ನಾನು ನಿಮಗೆ ಇರಬೇಕು, ನೀವು ನನಗೆ. ಎಸ್ ಮ್ಯೂಚುವಲ್. ಟು ಬಿ ನೆಕ್ಸ್ಟ್ ಐ ಡಿಡ್ ನಾಟ್ ನೋ ಬಂಡಾಜೆ, ರೈಟ್? ಗೋಯಿಂಗ್ ಬಿಕಾಸ್ ಐ ಕಮಿಟೆಡ್. ಆ್ಯಂಡ್ ಅದು ಫಸ್ಟ್ ನಮ್ಮದು ಲಾಂಗ್ ಟ್ರೆಕ್ ಇತ್ತಲ್ಲ, ಸ್ವಲ್ಪ ನರ್ವಸ್ ಇತ್ತು. ಆನೆನಾ? ಆನೆಲ್ಲ ದಿನ ಹಸುದ? ನನಗೆ ಯಾಕೋ ಆನೆದೇ ಅನಿಸುತ್ತೆ ಬ್ರೋ. ಫೋಟೋ ತಗೊಳ್ಳಿ ಒಂದು ಟೈಮ್, ನಾಟ್ ಶೋರ್. ಆನೆ ಇರ್ಬೋದು, ಎಷ್ಟೆಲ್ಲ ದೊಡ್ಡ ಕ್ವಾಂಟಿಟಿ ಆನೆ. ಬಿಕಾಸ್ ಏನೋ ಇದು ನೋಡಿ, ಇಲ್ಲಿ ಈ ಥರ ಹಸುದು ಬರಲ್ಲ. ರಬ್ಬರ್ ಇದೆ, ವಾಶ್ ಮಾಡೋದು ತೆಗಿಲ್ಲ, ಫ್ರೆಶ್ ಇದೆ ಇದು. ಆನೆದ ಹಸುದ ರಿಸರ್ಚ್ ಮಾಡೋಣ ಆಮೇಲೆ. ನೆಟ್ಟಿದ್ರೆ ChatGPT ಕೇಳಿ. ಇಷ್ಟೊಂದು ಅಂದರೆ ಮೋಸ್ಟ್ಲಿ ಆನೆದೇ ಇರುತ್ತೆ ಬ್ರೋ. ನೋಡೋಣ ಬನ್ನಿ. ಇದು ಹಸಿ, ಇದು ಈಗ ಹಾಕಿದೆ ಬ್ರೋ ಫ್ರೆಶ್ ಆಗಿ. ಅಂದರೆ ಇಲ್ಲೇ ಇರುತ್ತೆ ನಿಯರ್ ಬೈ. ದಿಸ್ ಇಸ್ ಡೆಫಿನೆಟ್ಲಿ ನಾಟ್ ಹಸುದಲ್ಲ, ಅದು ಹಸುದು ಎಮ್ಮೆದಲ್ಲ. ಹಾಂ, ಇಲ್ಲೆಲ್ಲಾದರೂ ರೆಂಬೆ ಅದೇನಾರು ಮುರಿದಿದೆಯಾ ನೋಡಿ. ಇನ್ಕ್ರೇಸ್ ಇಲ್ಲಿ ಹೋಗಿದ್ರೆ, ಅಂದರೆ ಇಲ್ಲಿ ಈ ಥರದ ಪಾತಲ್ಲಿ ಹೋಗಿದ್ರೆ ಗೊತ್ತಾಗುತ್ತೆ. ಹಾಂ ಫ್ರೆಶ್ ಅಂದರೆ ಇವತ್ತೇ ಅಂತ ಅಲ್ಲ, ನಿನ್ನೆ ನೈಟ್. ಯಾಕಂದರೆ ಮಾಯ್ಸ್ಟ್ ಇದೆ ನೋಡಿ, ಬೆಟ್ಟಿತ್ತು ಅದನ್ನು. ಹಾಂ,
civilized population of India. ಎಸ್, ಇಲ್ಲಿ ನೋಡಿದರೆ ಗ್ರಾಸ್ ಫುಲ್ಲು ಮಲ್ಕೊಂಡಿದೆ. ಪ್ರೊಬಬ್ಲಿ ಏನೋ ಐದರ್ ವೆಹಿಕಲ್ ಆರ್ ಎಲ್ಸ್ ಎಲಿಫೆಂಟ್ದು ಮೂಮೆಂಟ್ ಆಗಿರುತ್ತೆ. If it was vehicle, ಇಲ್ಲೂ ಬರ್ತಿತ್ತು. ಸಿ ಹಾಂ, ಹಿಂಗೆ ಇಳ್ಕೊಂಬಂದಿದೆ ಅಂತೀರಾ? ಯಾ, ದೇರ್ ಆರ್ ಚಾನ್ಸಸ್. ಬಟ್ ಇಳ್ಕೊಂಡಿದ್ದಿದ್ರೆ ಇಲ್ಲೆಲ್ಲೂ ಇಲ್ವಲ್ಲ, ಅಂದರೆ ಏನೋ ಮಾಡ್ಕೊಂಡು ಇಳ್ಕೊಂಡು ಬಂದು ಹೋಗಿರ್ಬೋದು. ಹಿಂಗೆ ಹೋಗಿರ್ಬೋದಲ್ವ? ಹಾಂ, ಕರೆಕ್ಟ್ ಚಾನ್ಸಸ್ ಇದೆ. ಇಲ್ಲಿಂದ ಹಿಂಗೆ ಇಳ್ಕೊಂಡೋಗಿ ಅಲ್ಲೋಗ್ಬಿಟ್ಟು ಅಲ್ಲಿ ಲದ್ದೆ ಮಾಡಿದ್ಯಲ್ಲ, ಅಲ್ಲೋಗ್ಬಿಟ್ಟು ಅಲ್ಲೆಲ್ಲಾರ ಇಳ್ಕೊಂಡಿದ್ಯಾ ಅಂತ. ಲದ್ದೆ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಎರ್ಕೊಂಡು ಹೋಗಿ ಮೇಲ್ಗಡೆ ಹೇಳಿದ್ರೆ ಹಿಂಗೆ ಹೋಗ್ತಿರ್ಲಿಲ್ವ ಹುಲ್ಲು? ಅಂದರೆ ಇಲ್ಲಿ ಡ್ರಿಫ್ಟ್. ಹಾಂ, ಸೊ ಇಲ್ಲಿಂದ ಇಳಿದು ಹಂಗೋಗಿ ಅಲ್ಲಿ ಮೋಸ್ಟ್ಲಿ ಲದ್ದೆ ಮಾಡಿ ಬೇರೆ ಕಡೆ ಹೋಗಿದೆ. ದಿಸ್ ಇಸ್ ಅಲ್ಟಿಮೇಟ್ ವೆಪನ್. Glad Hitler did not get access to this. ಸೊ ಇಷ್ಟೊತ್ತು ನಾವು ಸ್ವಲ್ಪ ಫಾರೆಸ್ಟ್ ಏರಿಯಾದಲ್ಲಿ ಬಂದಿತ್ತು. ಬಟ್ ಇನ್ಮೇಲೆ ಐ ಥಿಂಕ್ ಶೇಡ್ ಏನೂ ಇಲ್ಲ ಅನಿಸುತ್ತೆ. ಲೈಟಾಗಿರ್ಬೋದು ಇದ್ರೂ ಕೂಡ. ಫುಲ್ ಸಿದಾ ಪಾತ್. ಪೀಕ್ ತಡಿಯಣ್ಣಮ್ಮನ ಪೀಕ್ ಅದಾ ಅಥವಾ ಇಲ್ಲೊಂದಿದೆ ಇದಾ, ನಾಟ್ ಶ್ಯೂರ್. ಇದು ಅಲ್ಲಿ ಈ ಕಡೆ ರೈಟ್ ಸೈಡ್ ಕುರಿಂಜಲ್ ಥರ ಕಾಣಿಸ್ತಿದೆ ಅಲ್ವಾ? ಹಾಂ, ಇದು ತಗೊಳ್ಳಿ. ಇದು ಪ್ರಾಪರ್ ನನಗೆ ಯಾಕೆ ಆನೆದೆ ಅನಿಸ್ತಿದೆ. ಚಂಗ್ ನೋಡಿ, ಇಷ್ಟು ದೊಡ್ಡ ಹಸುದು ಇಷ್ಟೊಂದು ಜಾಸ್ತಿ ದೊಡ್ಡದೇ ಇರೋದಿಲ್ಲ ಅಲ್ವಾ? ಇದು ಆನೆದು ಆಗಕ್ಕೆ ಚಾನ್ಸಸ್ ಜಾಸ್ತಿ ಇದೆ, ಬಿಕಾಸ್ ಚಂಗ್ ದೊಡ್ಡದಾಗಿ ಕಾಣಿಸ್ತಾ ಇದೆ. ಆನೆ ಲದ್ದಿತ್ತು. ಅಲ್ಲಿ ಯಾರೋ ಒಬ್ರು ಫುಲ್ ಏಜ್ ಆದ ಟ್ರೆಕ್ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಅರೌಂಡ್ 60s ಇರ್ಬೋದಾ ಅಂತ ಅವರು ಕೇಳ್ಬಿಟ್ಟು ಮಾತಾಡ್ಸೋಣ. ಅಂಕಲ್, ಟ್ರೆಕ್ ಮುಗಿಸ್ಕೊಂಬಂದ್ರಾ? ನಮಸ್ತೆ. ಎಲ್ಲಿ ಮೇಲ್ ಪೀಕಿಗೆ ಹೋಗಿದ್ರಾ? ಪೀಕಿಗೆ ಹೋಗಿದ್ರಾ? ಹಬ್ಬ? ಹಾಂ, ಏನು ಹಬ್ಬ? ಹಾಂ 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 ವರ್ಷಕ್ಕೊಂದ್ಸಲ ಕೊಡ್ತೀವಿ. ಹಾಂ 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 ಫಾರೆಸ್ಟ್ ಅವರ ಇಲ್ಲ, ಟ್ರೆಕ್ಕಿಂಗಿಗೆ ಬಂದಿದ್ದೆ ನಾವು. ಹಾಂ 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 ಫಾರೆಸ್ಟರ್ ಆಗಿರೋ ನಾವು ಜೀಪಲ್ಲಿ ಬರ್ತಾ ಇದ್ವಿ, ನಡ್ಕೊಂಡು ಯಾಕೆ ಬರ್ತೀವಿ. ಇದು ಏನ್ರದ್ದು ಇರ್ಬೋದು? ಇದು ಆನೆದಾ? ಅದೇ ಗೆಸ್. ಇಲ್ಲಿ ಬಂದಿತ್ತಾ? ಸಂಜೆ ಬೆಳಿಗ್ಗೆ ಓ, ಹಿಡ್ಕೊಂಡು ಹೋದ್ರಾ ಅಥವಾ ಓಡಿಸಿದ್ರಾ? ಅಲ್ಲೇ ಇತ್ತು. ಹಾಂ ಹಾಂ ಸ್ವಲ್ಪ ಮುಂದೆಗಡೆ ಇತ್ತು. ಹಾಂ 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 ಬೆಳಿಗ್ಗೆ ಇವ್ರು ಬಂದ್ರ. ಹಾಂ ಹಾಂ ಆನೆ ಇತ್ತು. ಅದೊಂದು 10 ಆನೆ ಇತ್ತು. 10 ಆನೆ? ಓ, ಅದನ್ನ ಹಾಗೇನೆ ಇವ್ರ ಪಾಸವರು ಗಂಟೆ ಆ ಕಡೆ ಬಿಟ್ಟು. ಹಾಂ, ಯಾಕಂದರೆ ಅಲ್ಲಿ ಬರ್ತಾನೆ ನೋಡಿದ್ವಿ, ಎಷ್ಟೊಂದು ಕಡೆ ಇತ್ತು ಇದ್ಲದ್ದಿ. ನಾವೇನೋ ಕಾಡೆ ಮೇದನೋ ಅಂದ್ಕೊಂಡಿದ್ವಿ. ಈಗ ಎಷ್ಟು ಕಿಲೋಮೀಟ್ರ್ ಆಗಿದೆ? 2.5. ಸೊ ಒಂದು 2.5 ಕಿಲೋಮೀಟರ್ಸ್ ಆದಮೇಲೆ ಇಲ್ಲಿ 2 ರೂಟ್ ಇದೆ. ಚೂರು ಪ್ರೊಬಬ್ಲಿ ಕನ್ಫ್ಯೂಸ್ ಆಗ್ಬೋದೇನೋ. ಈ ಲೆಫ್ಟ್ ಸೈಡ್ ಪಾತ್ ತೊಗೋಬಾರ್ದು. ವಿ ಹ್ಯಾವ್ ಟು ಇಲ್ಲಿ ಮೇಲ್ಗಡೆ ಸ್ಲೋಪ್ ಇನ್ಕ್ಲೈನ್ಡ್ ಇರೋ ಪಾತ್ನ ತೊಗೊಂಡು ವಿ ಹ್ಯಾವ್ ಟು ಹೈಕ್. ಯಾಕಂದರೆ ಇದು ನಮಗೂ ಸ್ವಲ್ಪ ಕನ್ಫ್ಯೂಸ್ ಆಯಿತು.
ಅಲ್ಲಿ ಯಾರೋ ಬರ್ತಾಯಿದ್ರು ಅವ್ರನ್ನ ವಿಚಾರಿಸ್ಕೊಂಡು ವಿ ಚೂಸ್ ದಿಸ್ ಪಾತ್. ಇನ್ನು ಇಲ್ಲಿಂದ ಮೋಸ್ಟ್ಲಿ ಒಂದು 2 ಕಿಲೋಮೀಟರ್ ಇರ್ಬೋದೇನೋ, ನೋಡೋಣ. ಸ್ಟಿಲ್ ಕನ್ಫ್ಯೂಷನ್ ಇದೆ ಬಿಕಾಸ್ ಅಲ್ಲಿ ಯಾರೋ ಒಬ್ಬ ಟ್ರೆಕ್ ಮುಗಿಸ್ಕೊಂಬಂದಿರೋನು, ಅದು ಅಲ್ಲ ಪೀಕು ಇದು ಅಂತ ಹೇಳ್ತಾ ಇದ್ದಾನೆ. ದಿಸ್ ಲುಕ್ಸ್ ವೆರಿ ಸ್ಮಾಲ್. ನೋಡೋಣ ಅಲ್ಲೇನಾದರೂ ಪಾರ್ಟ್ ಡೈವರ್ಷನ್ ಇದ್ದು ಅಥವಾ ಯಾರಾದರೂ ಮುಂದೆ ಸಿಕ್ಕರೆ ಕೇಳುವ. ಇಲ್ಲಿ ಆಫ್ಟರ್ 2 ಕಿಲೋಮೀಟರ್ಸ್ ಸ್ವಲ್ಪ ಇನ್ಕ್ಲಿನೇಷನ್ ಜಾಸ್ತಿ ಇದೆ. ಸೊ ಯು ಕ್ಯಾನ್ ಸಿ ಐಲ್ ಶೋ ದ ರೂಟ್. ಸೊ ಫುಲ್ ಇನ್ಕ್ಲೈನ್ ಈ ಥರ ಇದೆ. ಅದು ಸಾಯದ ಕಾಣಿಸ್ತಿದೆ ಅಲ್ವಾ? ನಾವು ಮೋಸ್ಟ್ಲಿ ಒಂದು 3.5 ಕಿಲೋಮೀಟರ್ಸ್ ಟ್ರೆಕ್ ಆದಾಗ ಅಲ್ಲಿ ಕೆಳಗಡೆ ಅಂದರೆ ಬಿಗ್ನರ್ ಇರ್ಬೋದು ಅನಿಸುತ್ತೆ ಮೋಸ್ಟ್ಲಿ. ಅಲ್ಲಿ ಇರೋ ಮುಂದ್ಗಡೆ ಫ್ರೆಂಡ್ ತೋರಿಸ್ತೀನಿ ನಿಮಗೆ. ಸೊ ಅದನ್ನು ಪೀಕ್ ಪಾಯಿಂಟ್ ಅಂತ ಹೇಳಿದ್ದ. ಬಟ್ ನಾವು ಮುಂಚೆ ಅಂದ್ಕೊಂಡಿದ್ದ ಥರ ಇಲ್ಲಿ ಇದೆ ಪೀಕ್ ಪಾಯಿಂಟ್. ಸ್ವಲ್ಪ ಫಾರೆಸ್ಟ್ ಒಳಗಡೆ ಮತ್ತೆ ಹೋಗ್ತೀವಿ ಅನಿಸುತ್ತೆ. ಸ್ವಲ್ಪ 4 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿರ್ಬೋದು ಈಗ. ಆ್ಯಂಡ್ ಈಗ ಫಾರೆಸ್ಟ್ ಎಂಟರ್ ಆಗ್ತಿದ್ವಿ. ಲಿಸನ್ ಟು ದ ಬರ್ಡ್ಸ್, ಇಟ್ಸ್ ರಿಯಲಿ ಅಮೇಸಿಂಗ್.
ಮಳೆ ಬಂದರೆ ಬರೀ ಕಾಣಿಸೋದಿಲ್ಲ ಅಷ್ಟೇ ಅಲ್ಲ, ಇಲ್ಲಿ ನೋಡಿ ರೂಟ್ಸ್ ಹೆಂಗಿದೆ, ಕಾಲು ಸಿಗಾಕೊಂಡು ಮುಗುರ್ಸ್ಕೊಂಡು ಬಿದ್ದರೆ ಕಷ್ಟ. ಅಲ್ವಾ? ಇಲ್ಲಿಂದ ಅಲ್ಲಿ ಬ್ರೋ ಎಷ್ಟು ಹೆಚ್ಚು ಕಡಿಮೆ ಈಗ 5 ಫ್ಲೋರ್ ಬಿಲ್ಡಿಂಗ್ ಹಿಂಗೆ ಹತ್ತಂಗೆ ಆಯ್ತು ನಾವೀಗ, ಅಲ್ವಾ? ಈಗ ಫಾರೆಸ್ಟ್ ಏರಿಯಾ ಕಂಪ್ಲೀಟ್ ಆಗಿದೆ. ಇಲ್ಲಿ ಶೇಡ್ ಇಲ್ಲ, ಹಾಗೇನು ಸ್ವಲ್ಪ ಡಿಹೈಡ್ರೇಟ್ ಆಗುತ್ತೆ ಬಾಡಿ. ಥಿಂಕ್ ಇದೇ ಪೀಕ್ ಇರ್ಬೋದಾ ಅಂತ ನೋಡೋಣ. ಲೆಟ್ಸ್ ಸಿ. ಮಳೆ ಬಂದರೆ ಹೆವಿ ಡಿಫಿಕಲ್ಟಿ ಅಲ್ವಾ ಇದು? ಹಾಂ, ಎಸ್. ಆ್ಯಕ್ಚುಲಿ ನಾವು ಕನ್ಫ್ಯೂಸಾಗಿ ಅಲ್ಲಿ ಆ ಪಾರ್ಟಲ್ಲಿ ನಿಂತ್ಕೊಂಡು ಅದು ಪೀಕ ಇದು ಪೀಕ ಅಂತ ಕನ್ಫ್ಯೂಷನ್ ಆಗ್ತಿದೆ. ಅದಾಗಿದ್ದರೆ ತುಂಬ ರಿಗ್ರೆಟ್ ಆಗ್ತಿತ್ತು ನಾವು. ಬಟ್ ಯಾ, ನೌ ಇಟ್ಸ್ ವರ್ತ್ ಇಟ್. They are trekking on place. Let's have it. Yeah. ಎಲ್ಲಿ? ಹೌದಾ? ಇಟ್ಸ್ ಓಕೆ ಬ್ರೋ. ನಾನು ಲಾಸ್ಟ್ ಟೈಮ್ ಕೂಡ ಡಿಫಿಕಲ್ಟ್ ಪಾತ್ ಬೇಕಂತ ಹೇಳ್ಬಿಟ್ಟು ಚೂಸ್ ಮಾಡಿದ್ದೆ. ಹಾಂ ಹಾಂ. ಹಿಂಗೆ ಹೋಗ್ಬೇಕಾ? ಎಸ್, ಅದಿದು ಹಿಂಗೆ ಸ್ಟ್ರೇಟ್ ಇರೋದಾ? ಇಲ್ಲ, ಸ್ಕಿಡ್ ಆಗಲ್ಲ. ಇದು ಸ್ಟಿಕ್ ಕೊಡಿ, ಹತ್ಬೋದು. ಯಾಕಂದರೆ ಅವರು ಪ್ರಾಪರ್ ಸ್ಟೆಪ್ ಥರನೇ ಇದೆ.
ವಾವ್, ಹೆಂಗಿದೆ ಅಲ್ವಾ ಇದು? Oh, I made it. Finally, we are in the peak. ಈ ಪೀಕಲ್ಲಿ ಆಲ್ಮೋಸ್ಟ್ ಎರಡು ವ್ಯೂ ಪಾಯಿಂಟ್ ಇದೆ. ಅಲ್ಲೊಂದಿದೆ, ಅಲ್ಲಿ ಆಲ್ಮೋಸ್ಟ್ ನಿಮಗೆ 360 ಡಿಗ್ರಿ ಲ್ಯಾಂಡ್ಸ್ಕೇಪ್ ವ್ಯೂ ಅನಿಸುತ್ತೆ. ಇಲ್ಲಿಂದ ನಡ್ಕೊಂಡ್ಮೇಲೆ ಇಲ್ಲೊಂದು ವ್ಯೂ ಇದೆ, ಇಲ್ಲಿ ಕೂಡ ಚೆನ್ನಾಗಿದೆ. ಬಟ್ ಏನಂದರೆ ಇಲ್ಲಿ ಈ ಪಾರ್ಟ್ ಸ್ವಲ್ಪ ಫಾರೆಸ್ಟ್ ವ್ಯೂ ಕ್ಲಾಕ್ ಮಾಡಿದೆ. ಆ್ಯಂಡ್ ಇಟ್ಸ್ ರಿಯಲಿ ಅಮೇಸಿಂಗ್. ಈಗ ಒಂದು ಪೀಕಲ್ಲಿ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಪ್ರೋಗ್ರಾಮ್ ಮುಗೀತು. ಸೊ ವಾಪಸ್ ಇಳ್ತಾ ಇದ್ವಿ. ಅರೌಂಡ್ 4.75 ಕಿಲೋಮೀಟರ್ಸ್ ಆಗಿದೆ. ಈಗ ಟೈಮ್ ಅರೌಂಡ್ 2:12. ನೋಡೋಣ, ಪ್ರಾಬ್ಲಿ 4 o'clock ಹಂಗೆ ಬೇಸ್ ಪಾಯಿಂಟ್ ಹತ್ರ ಹೋಗ್ತೀವಿ ಅನ್ಸುತ್ತೆ. ಲೆಟ್ಸ್ ಸಿ. ಹತ್ತೋಕ್ಕೆ ಎಷ್ಟೊತ್ತು ತಗೊಂಡ್ವಿ ಬ್ರೋ? 3 hours. Okay. So we took almost 3 hours to hike the peak. ಈಗ ಅದು ಮೋಸ್ಟ್ಲಿ 2 hours ಅಲ್ಲಿ ಆಗುತ್ತೆ. ನೋಡುವ. ಸ್ಲೋಪ್ ಇರೋದಕ್ಕೆ ಬಾಡಿ ನಿಲ್ತಾನೆ ಇಲ್ಲ.
ಕ್ಯಾಚ್ ಹಿಡ್ಕೋತೀರಾ? ಇಲ್ಲಿ ಹುಲ್ ಮೇಲೆ ಎಸಿತೀನಿ. ಈಸಿ ಈಸಿ. ಹುಲ್ಲಿತ್ತಲ್ಲ ಅಲ್ಲಿ. ಹಾಕಿದ್ರೆ ಬೀಳ್ತಿದ್ದಲ್ಲ ನೀವು. ಕೈ ಕೊಡ ನೋಡ್ತೀನಿ ಪೋಲಾಟ ಹಿಡಿತಾರೆ. ಕಪ್ಪೆ ಇದೆ ಇಲ್ಲಿ ಹಾಂ ಕಪ್ಪೆ. ಕಪ್ಪೆನೆ. ಆಂಫಿಬಿಯನ್ ಅಲ್ವಾ ಅದು? ಹಾಂ ಎಸ್ ನಾನೇ ಇದ್ನಲ್ಲ ಈ ಕಡೆನೇ ಬರ್ತೀನಿ ಅಂತ. ಇಲ್ಲ ಬ್ರೋ, ಈಸಿ ಇದೆ ಇದು. ಇದು 1 ಸ್ಟೋನ್ ಅಷ್ಟೇ. ಅಲ್ಲಿ ಫಾರೆಸ್ಟ್ ಇದೆ. ಫಾರೆಸ್ಟ್ ಎಂಟ್ರಿ ಹಾಕ್ತೀವಿ ಈಗ. ಆ್ಯಂಡ್ ಫಾರೆಸ್ಟ್ ಎಕ್ಸಿಟ್ ಆದಮೇಲೆ ಇಲ್ಲೆಲ್ಲೋ ಶೇಡ್ ಇರಲಿಲ್ಲ ಅಂತ ಹೇಳಿದ್ದಲ್ಲ, ಆ ಪಾತ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಸಿಕ್ಸ್ ಕಿಲೋಮೀಟರಾ? ಈಗ ಎಕ್ಸಾಕ್ಟ್ ಒಂದು ಪಾಯಿಂಟ್ಗೆ ನಾವು 6 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಈ ಪಾಯಿಂಟ್ಗೆ ಇಲ್ಲಿಗೆ ಇಳ್ದಿದ್ದು ಮೋಸ್ಟ್ಲಿ ಒಂದು ಹಾಫ್ ಆನ್ ಅವರಲ್ಲಿ ಇಳಿದೀವಿ ಅಲ್ವಾ? ಎಲ್ಲಿ? ಹೌದಲ್ವಾ? ಅಲ್ಲಿ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಇನ್ನೊಂದಿದೆ. ಅದೇ ಹಿಂದಕ್ಕಿದೆ. ನಾವು ಬಕ್ರ ಆಗಿದ್ರೆ ಇದನ್ನ ಹತ್ತಾ ಇದ್ವಿ. ಇದನ್ನ ಹತ್ಬಿಟ್ಟು ವಾಪಸ್ ಹೋಗ್ತೀವಿ. ಎರಡು ಸೇಮ್ ಅನ್ಕೊಂಡು ಹೋಗ್ತಾ ಇದ್ವಿ ನಾವು. ಎಷ್ಟು ಕಿಲೋಮೀಟರ್ಸ್ ಆಗಿದೆ ಬ್ರೋ ಈಗ? 6.42. ಓಕೆ, ಈಗ 6.42 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಂಡ್ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಐ ಥಿಂಕ್ ವಿಲ್ ಕಂಪ್ಲೀಟ್ ಅವರ್ ಟ್ರೆಕ್. ಆ್ಯಂಡ್ ನಾವು ಇನ್ನೊಂದು ಚಾಲೆಂಜ್ ತೊಗೊಂಡಿದ್ದೀವಿ. ಅದನ್ನು ವಿಡಿಯೋ ಎಂಡಲ್ಲಿ ಏನು ಚಾಲೆಂಜ್ ಕಂಪ್ಲೀಟ್ ಮಾಡಿದ್ವಾ ಇಲ್ಲ ಅಂತ ಅಲ್ಲಿ ಡಿಕ್ಲೇರ್. ಎಲ್ಲಿ? ಟ್ರೆಸ್ ಪಾಸಿಂಗ್ ಅಂತ ನೋಡಿ.
ಈಸಿ. ಅವರಲ್ಲಿ ಜನರಿದ್ದಾರೆ. ಓಕೆ, ಫೈನಲಿ ವಿ ಆರ್ ಡನ್ ವಿತ್ ಅವರ್ 30 ಅಂಡಮಾಲ್ ಟ್ರೆಕ್. ನಮ್ಮದು ಚಾಲೆಂಜ್ ಏನಿತ್ತು ಅಂದರೆ ಪೀಕ್ವರೆಗೂ ನಾವು ಎಲ್ಲೂ ಕೂತ್ಕೊಂಡಿರಲಿಲ್ಲ. ಬಟ್ ತಕ್ಷಣ ವಿ ಹ್ಯಾಡ್ ಲಂಚ್, ಉಪ್ಪಿಟ್ಟು ತಿಂದಿದ್ವಿ. ಅಲ್ಲಿ ನಾನು ವಿಜಯ್ ಡಿಸೈಡ್ ಮಾಡಿದ್ದೇನೆಂದರೆ ವಿಲ್ ಹ್ಯಾವ್ ಟು ಗೆಟ್ ಡೌನ್ ವಿತೌಟ್ ಎನಿ ಸ್ಟಾಪ್ಸ್ ಅಂತ. We successfully accomplished it.